ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ ಏನಂತ ನೋಡುತ್ತಾ ಹೋಗೋಣ. ಇದರಲ್ಲಿ ಈ ವಾರದಲ್ಲಿ ನಾಮಿನೇಟ್ ಮಾಡಿದ್ದು ಯಾರಂದರೆ ಗಿಲ್ಲಿ ನಟನವ್ರನ್ನ ಮತ್ತು ಕಾವ್ಯ ಅವ್ರನ್ನ ರಾಶಿಕ್ ಅವರು ಸೂಕ್ತ ಕಾರಣದಿಂದ ಕೊಡೋಕ್ಕಂತ ಹೋಗ್ತಾರೆ. ಅದರಲ್ಲಿ ಏನು ವಾದ ಆಗುತ್ತೆ ಅಂತಂದರೆ, ಕಾವ್ಯ ಅವರು ಹೇಳ್ತಾರೆ, ನಾವು ಫ್ರೆಂಡ್ಶಿಪ್ ಬ್ಯಾಂಡಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀವಿ, ಆ ಫ್ರೆಂಡ್ಶಿಪ್ಪಲ್ಲಿ ಮುಂದೆ ಹೊರಿತಿದ್ದಾರೆ, ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಕನ್ಸರ್ನ್ ತೋರಿಸ್ತಾ ಇಲ್ಲ ಅಂತ ರಾಶಿಕ್ ಅವ್ರು ಹೇಳ್ತಾರೆ. ಅದೇ ಫ್ರೆಂಡ್ಶಿಪ್ನ ಬೇರೆಯವ್ರ ಜೊತೆ ಕಟ್ಟಿ ತೋರಿಸ್ಬೇಕಂತ ಕಾವ್ಯವ್ರು ಹೊರತಾಗ್ತಾರೆ. ಅದನ್ನೇ ರೀತಿಯ ಮತ್ತು ವಾಪಸ್ ಮುಂದೆ ಹೋದಾಗ ಗಿಲ್ಲಿಯವ್ರು ನಾಮಿನೇಟ್ ಅಂತಂದು ಬೆನ್ನಿ ಚೂರಿ ಹಾಕ್ತಾರೆ ಫಸ್ಟಿಗೆ ರಾಶಿಕ್ ಅವರು. ಅದ ಅದಕ್ಕೆ ಕಾರಣ ಕೇಳಿದಾಗ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ ಝೋನಲ್ಲಿ ಇದ್ದೀರಾ, ಅದನ್ನು ಬಿಟ್ಟರೆ ಬೇರೆ ನಿಮ್ಗೇನು ಗೊತ್ತಿಲ್ಲ, ಬೇರೆಯವ್ರ ಜೊತೆ ಬೆಳೀತಾ ಇಲ್ಲ ಅಂತಂದು ವಾದ ಮಾಡ್ತಾರೆ. ಅವಾಗ ಗಿಲ್ಲಿ ಅವರು ಕೌಂಟ್ರ್ ಕೊಡ್ತಾರೆ, ಏನಾದ್ರು ಸಕ್ಕಾತಿದೆ ಗುರು. ಏನಪ್ಪ ಅಂತಂದರೆ, ಅವರು ಸೂರಜ್ ಮತ್ತು ನೀವು ರಾಶಿಕ್ ಅವರು ನೀವು ಫ್ರೆಂಡ್ಸ್ ಅಂತ ಮಾತಾಡ್ತಿರಲ್ಲ, ಅವಾಗ ಅವರ ಕಂಫರ್ಟ್ ಝೋನಲ್ಲಿ ಅವ್ರು ಇರ್ತಾರೆ. ಅದನ್ನ ಬಿಟ್ಟರೆ ಎಲ್ಲ ಜೊತೆ ಕ್ಲೋಸ್ ಆಗಿರ್ಬೇಕಂತ ಏನು ರೂಲ್ಸ್ ಇಲ್ಲ ಇಲ್ಲಿ. ಅದೇ ರೀತಿ ಅವರು ಯಾವ ರೀತಿ ಇರ್ಬೇಕಂದ್ರೆ ನಿಮ್ಮಿಂದ ನೋಡಿ ತಿಳ್ಕೊಬೇಕಂದ್ರೆ ಗಿಲ್ಲಿಯವ್ರು ಸಹ ಕಡೆ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಶಿಕ್ ಅವರು ಒಂದು ಪ್ರತಿವೃತ್ತ ಕೊಡ್ತಾರೆ, ಏನಂತಂದರೆ, ಇಲ್ಲಿ ನೀನು ಕಾಮಿಡಿ ಮಾಡ್ತೀವಿ, ಎಲ್ಲ ಕಡೆ ವರ್ಕ್ ಆಗಲ್ಲ ನೀನು ಕಾಮಿಡಿ, ಈ ಪ್ರಾಪರ್ ರೀಸನ್ ಕೊಡ್ಬೇಕಾದ್ರೆ ನೀನು ಕಾಮಿಡಿ ಮಾಡ್ತಾಯಿದ್ದೀವಿ ಅಂತಂದು ಹೇಳ್ತಾರೆ ತಮ್ಮ ಅವರು. ಗಿಲ್ಲಿ ಅವರು ಸಡನ್ ಹೇಳ್ತಾರೆ, ನೀವು ಕ್ಯೂಟ್ ಆಗಿದ್ದೀರಾ, ಹಾಗೆ ಅದು ನಂಗೆ ಗೊತ್ತು ಅಂತ. ಅದು ಇದೆ ಮತ್ತು ನೈಸ್ ಕಾಮಿಡಿ ಅಂತ ಗಿಲ್ಲಿ ಅವರು ವಾದ ಮಾಡ್ತಾರೆ. ಇವತ್ತಿನ ಎಪಿಸೋಡ್ ಮಾತ್ರ ಸಕ್ಕತ್ತಿದೆ ಗೈಸ್. ಯಾರು ಏನೇನು ಮಾತಾಡ್ತಿದ್ದಾರೆ, ಯಾರು ಸರಿ ಯಾರು ತಪ್ಪು ಅಂತ ತಪ್ಪದೆ ಕಮೆಂಟ್ ಮಾಡಿ. ಇದೇ ರೀತಿ ಕಂಟೆಂಟ್ಗಳಿಗಾಗಿ PK ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಗೈಸ್.